ಪ್ರತಿಯೊಂದು ಗರ್ಭಿಣಿಯರಿಗೂ ಕೂಡ ಪರಿವಾರವಾಗಿ ಇಲಾಖೆ ನಿಂತಿರುವಂಥದ್ದು. ಪ್ರತಿಯೊಬ್ಬ ಗರ್ಭಿಣಿ ಮಹಿಳೆಯೊಂದಿಗೆ ನಾವಿದ್ದೀವಿ, ಹಿರಿಯ ನಾಗರಿಕರೊಂದಿಗೆ ನಾವಿದ್ದೀವಿ ಅನ್ನೋ ಒಂದು ಭರವಸೆಯನ್ನ ಮೂಡಿಸುವಂತಹ ವಿನೂತನ ವಿಭಿನ್ನವಾದಂತಹ ಪ್ರಯತ್ನ ಜೊತೆಗೆ ಅಪರೂಪದ ಈ ಕಾರ್ಯಕ್ರಮಕ್ಕೆ ವಿಭಿನ್ನವಾಗಿ ಚಾಲನೆಯನ್ನ ನೀಡಲಾಗ್ತಾ ಇದೆ. ಎಲ್ಲ ಗಣ್ಯರಿಗೂ ಕೂಡ ಅಭಿಮಾನದ ಅಭಿನಂದನೆಗಳು, ಧನ್ಯವಾದಗಳು. ಹಂತದಿಂದ ಮಕ್ಕಳ ಒಂದು ಸಂಸ್ಕೃತಿಯನ್ನು ನಾವು ಬೆಳೆಸಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಸೊ ಇದು ನನ್ನ ಇಲಾಖೆಯಿಂದ ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ ಇದನ್ನ ಜನರ ಹೃದಯದಲ್ಲಿ ಸರ್ಕಾರಗಳು ಇವತ್ತು ಮನೆ ಮಾಡಬೇಕು. ಸರ್ಕಾರದ ಕೆಲಸಗಳು ಅವ್ರ ಮನ ತಟ್ಟಬೇಕು. ಸೊ ಈ ವಿಶೇಷವಾದಂಥ ಕಾರ್ಯಕ್ರಮ ಮುಂದಿನ ವರ್ಷದಿಂದ ಒಂದು ತಿಂಗಳು ಏನು ನಮ್ಮ ಮಾರ್ಚ್ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಒಂದು ತಿಂಗಳು ನಾವು ಪೂರ್ತಿ ಆಚರಣೆ ಮಾಡ್ತೀವಿ. ಈ ಒಂದು ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ಒಂದು ತಿಂಗಳು 31 ಜಿಲ್ಲೆಯಲ್ಲಿ ಮುಂದಿನ ವರ್ಷದಿಂದ ನಾವು ಪ್ರಾರಂಭ ಮಾಡ್ತೀವಿ. ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ ಮನೆಯ ಕಾರ್ಯಕ್ರಮ ಮಾಡದ ರೀತಿಯಲ್ಲಿ ಖಂಡಿತವಾಗ್ಲು. ಯಾಕಂದ್ರೆ ಅವ್ರ ಮನಸ್ಸನ್ನ ನಾವು ಗೆಲ್ಲಬೇಕು ಅಂತಂದ್ರೆ ಸರ್ಕಾರ ಅವರ ಮನೆಯ ಒಬ್ಬ ಪ್ರತಿನಿಧಿಯಾಗಿ ಅವರನ್ನ ಪ್ರತಿನಿಧಿಸುವಂತವ್ರು ನಾವು. ಸೊ ಅವ್ರ ಮನಸ್ಸನ್ನ ತಟ್ಟಬೇಕು ಅಂತಂದ್ರೆ ಈ ರೀತಿ ಕಾರ್ಯಕ್ರಮಗಳಾಗಬೇಕು. ಈ ರೀತಿ ಸಾಮೂಹಿಕವಾಗಿ ಅವ್ರ ಜೊತೆ ನಾವು ಬೆರೆತಾಗ ಸರ್ಕಾರದ ಮೇಲೆ ಅವರ ಪ್ರೀತಿ ಜಾಸ್ತಿ ಆಗುತ್ತೆ. ಗೃಹಲಕ್ಷ್ಮಿ ಹಣ ಬಜೆಟ್ ಇರೋದ್ರಿಂದ ಬಜೆಟ್ ತಿಂಗಳು ಇದು ಮಾರ್ಚ್ 31 ವರೆಗೂ ತಮಗೆಲ್ಲರಿಗೂ ಗೊತ್ತು. ಇದು ವರ್ಷದ ಅಂದರೆ ಫೈನಾನ್ಷಿಯರ್ನ ಕೊನೆಯ ತಿಂಗಳು. ಸೊ 31ನೇ ತಾರೀಕು ಆದಮೇಲೆ ಗೃಹಲಕ್ಷ್ಮಿ 2 ಕಂತಿನ ಹಣ ಬಿಡುಗಡೆ ಮಾಡ್ತೀವಿ. ರಾಜ್ಯಸಭೆಯಲ್ಲೂ ಕೂಡ ಇವತ್ತು ಮುಸ್ಲಿಂ ಮೀಸಲಾತಿ ಬಗ್ಗೆ ಸಾಕಷ್ಟು ಚರ್ಚೆ ಆಗಿರುವಂಥದ್ದು. ಸೊ ಬಿಜೆಪಿ ಅವರು ಈ ಒಂದು ವಿಚಾರವನ್ನು ಎಷ್ಟು ಮಟ್ಟಿಗೆ ಎಲ್ಲಿಗೆ ತಗೊಂಡು ಹೋಗ್ತಾರೆ? ನಾನು ಖಂಡಿತವಾಗ್ಲೂ ಈ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಆದರೆ ಇವತ್ತು ಭಾಳ ಪ್ರೀತಿಯಿಂದ ದೊಡ್ಡ ಕಾರ್ಯಕ್ರಮ ಮಾಡಿದ್ದೀನಿ. ವಿಷಯಾಂತರ ಆಗೋದು ಬೇಡ. ನಾಳೆ ಇದಕ್ಕೆ ರಿಯಾಕ್ಟ್ ಮಾಡ್ತೀನಿ. ಇದೀಗ ಮುಂದಿನದಾಗಿ ಇದೇ ಒಂದು ವೇದಿಕೆಯಲ್ಲಿ ಗೃಹಲಕ್ಷ್ಮಿ ಹೆಸರಿನಲ್ಲಿ ಸಸಿ ನೆಡುವಂತ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಹಸಿರಿಗೆ ಜೀವ ತುಂಬುವಂತ ಇದಾದ ನಂತರ ಸಸಿಗೆ ನೀರುಣಿಸುವ ಮೂಲಕ ಸಸಿ ನೆಡುವಂತ ಕಾರ್ಯಕ್ರಮ, ಗೃಹಲಕ್ಷ್ಮಿ ಹೆಸರಿನಲ್ಲಿ ಈ ಒಂದು ಸಸಿಯನ್ನ ನೆಡುವಂತ ಕಾರ್ಯಕ್ರಮ ಇದೇ ಒಂದು ವೇದಿಕೆಯಲ್ಲಿ ನಡೀತಾ ಇದೆ.